ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಾಲ್ತುಳಿತ ಆಯ್ತಲ್ಲ, ಆ ಪ್ರಕರಣ ಸಂಬಂಧ ಮತ್ತೆ ವಿಧಾನಸಭೆಯಲ್ಲಿ ಆ ಪ್ರಕರಣ ಸದ್ದು ಮಾಡಿದೆ. ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ. ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟಿದ್ದಕ್ಕೆ ದುಃಖ ಇದೆ. 42 ವರ್ಷಗಳಿಂದ ನಾನು ರಾಜಕೀಯ ಜೀವನದಲ್ಲಿದ್ದೇನೆ. 1983ರಿಂದ ಇತ್ತೀಚಿನವರೆಗೆ ಇಂಥ ಘಟನೆ ನಡೆದಿರಲಿಲ್ಲ. ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಿಸಿದ್ರು. ಇವತ್ತಿಗೂ ಕೂಡ ನಾನು ಆ ಘಟನೆಯಿಂದ ಡಿಸ್ಟರ್ಬ್ ಆಗಿದ್ದೇನೆ ಅಂತ ಮಾತನಾಡಿದ್ದಾರೆ. ಈ ಘಟನೆ ನಡಿಬಾರದಂತ ಘಟನೆ ಆಗ್ಬಿಟ್ಟಿದೆ. ನನ್ನ ರಾಜಕೀಯ ಜೀವನದಲ್ಲಿ 42 ವರ್ಷಗಳು ಶಾಸಕನಾಗಿ ಈ ಮನೆಯಲ್ಲಿದ್ದೀನಿ. 42 ವರ್ಷಗಳಿಗೂ ಜಾಸ್ತಿ. ಜನವರಿ 83ರಲ್ಲಿ ನಾನು ಬಂದದ್ದು ಇಲ್ಲಿಗೆ. 83ರಿಂದ ಇವತ್ತಿನವರೆಗೆ ಇಂಥ ಘಟನೆ ನಡೆದೇ ಇರಲಿಲ್ಲ. ಇಂಥ ಕಹಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ. ಕಾಲು ತುಳಿತದಿಂದ 11 ಜನ ಸತ್ತಿರ್ತಕ್ಕಂಥದ್ದು, ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ಕಾಲು ತುಳಿತದಿಂದ ನಾನು ನೋಡೇ ಇರಲಿಲ್ಲ. ಅದಕ್ಕೆ ದುಃಖ ಇದೆ. ನಾನು ದುಃಖ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ. ಆದರೆ ಒಂದು ಮಾತನ್ನು ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲ ಸರ್, ನಾನು ನೋಡಿ ಪುನಃ ಆಯ್ತು ಓದಿದ್ದೀನಿ. ನಾನು ಬೇಡ, ನನಗೆ ಸಪೋರ್ಟ್ ಏನು ಬೇಡ. ನಾವು ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ, ಆಮೇಲೆ ಮಾತಾಡೋಣ. ಯಾಕೆಂದರೆ ಇವರು ಈ ಒಂದು ಟ್ಯಾಕ್ಟಿಕ್ಸ್ ಕಲ್ತ್ಕೊಬಿಟ್ಟಿದ್ದಾರೆ. ಮಾತನಾಡುವಾಗ ಮಧ್ಯೆ ಎದ್ದೇಳೋದು, ಡೈವರ್ಟ್ ಮಾಡ್ಬೋಣ ಆತಗೆ ಅಂತ. ಬರ್ತೀನಿ ಅಂದ್ರೂ ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸರ್? ನೋಡಿ ಸುನೀಲ್, ನಿಮ್ಮಿಂದನೇ ಕಲ್ತ್ರು ಸರ್. ನೀನು ಒಳ್ಳೆ ಫ್ರೆಂಡು, ನೀನು ಯಾಕೆ ಹಿಂಗೆ ಮಾಡ್ತೀಯ? ಮಾನ್ಯ ಅಧ್ಯಕ್ಷರೇ, ತಪ್ಪಾಯಿತು ಅಂತ ಹೇಳ್ಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು, ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು. ಅವರ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ. ಆ ನೋವು ಕೂಡ ಈಗಲೂ ಕೂಡ ನಾನು ಡಿಸ್ಟರ್ಬ್ ಆಗಿದ್ದೀನಿ. ನಿಜ ಹೇಳಬೇಕು ಅಂತಂದರೆ, ಅವತ್ತು ಇಡೀ ದಿನ ಸಾಯಂಕಾಲ ನನಗೆ 5:15 ಗೊತ್ತಾಯಿತು. 5:15 ಗೊತ್ತಾಗ ಅವರಿಗೆ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ. 5:15 ಅದು ಒಂದು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ. ನಿಜ, ಹೋಗಿದ್ದದ್ದು ನಿಜ. ಅದರಲ್ಲಿ ಡಿನೇ ಮಾಡ್ತಕ್ಕಂಥದ್ದಾಗಲಿ. ವಿಧಾನಸಭೆಯಲ್ಲಿ ಸಿಎಂ ಅನ್ನ ಕೆಣಕಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಸರ್, ಹೊಸ ಬಟ್ಟೆ ಹಾಕಿದಿರಲ್ಲ ಅಂತ ವಿಪಕ್ಷ ನಾಯಕ ಕೆಣಕಿದ್ರು. ಕೇಸರಿ ತರ ಕಾಣಿಸ್ತಾ ಇದೆ ಅಂತ ಅಶೋಕ್ ಮತ್ತು ಆರಗ ಜ್ಞಾನೇಂದ್ರ ಹಾಸ್ಯ ಮಾಡಿದ್ರು. ಅಲ್ಲಪ್ಪ, ಅದು ಹಳೇದು, ತುಂಬಾ ಸರಿ ಹಾಕೊಂಡಿದ್ದೀನಿ, ಕೇಸರಿ ಅಲ್ಲ ಅಂತ ಹೇಳಿ ಅಶೋಕ್ ಮಾತಿಗೆ ಸಿಎಂ ಕೂಡ ಉತ್ತರ ಕೊಟ್ರು. ನಾನೇನಾ? ಓಹೋ, ಹೊಸ ಬಟ್ಟೆ ಅಲ್ಲಪ್ಪ, ಅಳಿಯದೇ ಇದು. ಕೇಸರಿ ಅಲ್ಲ ಇದು, ಕೇಸರಿ ಅಲ್ಲ. ನೀನ್ ಹಾಕೊಂಡಿದೆಯಲ್ಲ ಅದು ಕೇಸರಿ. ಅದು ಬಾದಾಮಿ ಕಲರ್. ಬಾದಾಮಿ ಕಲರ್. ಅಶೋಕ್ಗೆ ಒಂದು ಗೊತ್ತಿಲ್ಲ, ಬಟ್ಟೆ ಎಲ್ಲ ಮುಖ್ಯ, ಹಾಕೊಳ್ಳೋರು ಮುಖ್ಯ ಅಂತ. ಆಯ್ತಪ್ಪ. ಸುರೇಶ್ ಕುಮಾರ್ ಭಾಳ ಬುದ್ಧಿವಂತರು ಪಾಪ. ಅವರು ಬುದ್ಧಿನ ಒಂದೊಂದು ಸಾರಿ ಸರಿಯಾದ ದಾರಿನಲ್ಲಿ ಖರ್ಚು ಮಾಡ್ತಾ ಇಲ್ಲ. ಅದೇ ಬಂದಿರೋ ತಾಪತ್ರೆ. ಅದರ್ವೈಸ್ ಬುದ್ಧಿವಂತರಿಗೆ ನಿಮ್ಮಲ್ಲಿ BJPನಲ್ಲಿ ಅಷ್ಟೊಂದು ಸ್ಥಾನ ಇಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ಇರುವ ಕೇಳಿ ಸರ್, ಈ ಪಾರ್ಟಿಯಿಂದನೇ MLA ಆಗಿದ್ದು, ಈ ಪಾರ್ಟಿಯಿಂದನೇ ಶಾಸಕ ಆಗಿದ್ದು, ಮಿನಿಸ್ಟರ್ ಆಗಿದ್ದು. ಈ ಪಾರ್ಟಿ ನನ್ನನ್ನ ನೋಡ್ಕೊಂಡಿರೋಷ್ಟು ಚೆನ್ನಾಗಿ, ನೀವು ಹಿಂದೆ ಇದ್ರ ಪಾರ್ಟಿ ನಿಮ್ಗೆ ನೋಡ್ಕೊಂಡಿದ್ದ ಚೆನ್ನಾಗಿರ್ತಾ ಇತ್ತು. ಮಂತ್ರಿಯಿಂದ ತೆಗೆದಾಕ್ಬಿಟ್ರಲ್ಲ ನಿಮಗೆ.